ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಚುನಾವಣೆಯ ಫಲಿತಾಂಶ ತುಂಬ ಭರ್ಜರಿಯಾಗಿ ಹೊರಬಂದಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಇವರ ಗೆಲುವು ತುಂಬಾ ಜನ, ಸುಮಾರು 90% ಜನ ಗೆಲ್ಲಲ್ಲ, ಮುಗಿಯಿತು, ಇನ್ನು ಯಾವಾಗ ಗೆಲ್ಲಬೇಕಂತೆಲ್ಲ ಹೇಳ್ತಿದ್ರು. ಆದರೆ ಒಂದು ಬ್ರ್ಯಾಂಡ್ ಥರ ಗೆದ್ದಿದ್ದಾರೆ ಸ್ನೇಹಿತರು ಇವರು. ಹಾಗಾದರೆ ಇವ್ರದ್ದೇ ಆದಂಥ ಚರಿತ್ರೆ ಥರ ಒಂದು 10 ವರ್ಷ ಟರ್ಮ್ಸಲ್ಲಿ ಶಾಸಕರ ಸಮಯದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಸುಮಾರು ರಸ್ತೆಗಳ ಅಭಿವೃದ್ಧಿ ಆಗ್ಬೋದು, ಶಾಶ್ವತವಾದ ಕೆಲಸಗಳು ಮಾಡಿದ್ದಾರೆ. ಒಂದು ಸರ್ಕಾರಕ್ಕೆ ಯಾರೇ ಮುಖ್ಯಮಂತ್ರಿ ಇವರ ಅವಧಿಯಲ್ಲಿ 10 ವರ್ಷದ ಅವಧಿಯಲ್ಲಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾವ ಶಾಸಕರು ಮುಖ್ಯಮಂತ್ರಿಯವ್ರಿಗೆ ಕರೆಯೋಕ್ಕೆ ಆಗದೇ ಇರೋ ಸಮಯದಲ್ಲಿ ಇವರ ಅವಧಿಯಲ್ಲಿ ಸುಮಾರು ಒಂದು 5 ವರ್ಷಕ್ಕೆ 5-6 ಸಲ ಆದರೂ ಮುಖ್ಯಮಂತ್ರಿಯವರು ಕರೆಸ್ತಾರೆ. ದೊಡ್ಡ ಮೊತ್ತದ ಕೆಲಸಗಳು ಮಾಡಿಸಿದ್ದಾರೆ. ಇವತ್ತು ಒಂದು DC ಕಚೇರಿ ಆಗ್ಬೋದು, ಹೊಸ DC ಕಚೇರಿ ಆಗ್ಬೋದು, ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಡ ಆಗ್ಬೋದು, ಒಂದು ಲೈಬ್ರರಿ ಕಟ್ಟಡ ಆಗ್ಬೋದು, ಮತ್ತು ಒಂದು ಊರಲ್ಲಿ ಒಂದು ಡಬಲ್ ರಸ್ತೆಗಳಾಗ್ಬೋದು ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರತಿನಿತ್ಯ ಸಾವಿರಾರು ವಾಹನಗಳು ಬರ್ತಿದ್ದಾವೆ, ಕಾರುಗಳು ಅಭಿವು. ಅಂದರೆ ಅದು ಕೇವಲ ಇಶಾ ಫೌಂಡೇಶನ್ ಮಾಡೋಕ್ಕೆ ಕೂಡ ಇವ್ರದ್ದು ಒಂದು ಕೈ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅದೊಂಥರ ಚರಿತ್ರೆಯಲ್ಲಿ ಒಂದು ಇತಿಹಾಸ ಬರೆಯೋ ಥರ ಒಂದು ಅಭಿವೃದ್ಧಿ ಅಂತ ಹೇಳ್ಬೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಅಂದರೆ ಒಂದು 20-30% ಅಷ್ಟು ವ್ಯಾಪಾರ ಜಾಸ್ತಿ ಆಗಿದೆ ಅಂದರೆ ಅದು ಇಶಾ ಫೌಂಡೇಶನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊರ ರಾಜ್ಯಗಳಿಂದ ಬರೋದು ಶುರುವಾಗಿದೆ. ಶಾಶ್ವತವಾಗಿ ಪ್ರತಿನಿತ್ಯ ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಈ ರೀತಿ ಬರ್ತಿದ್ದಾರೆ ಅಂದರೆ ನಗರ ಅಭಿವೃದ್ಧಿ ಆಗುತ್ತೆ. ನಗರದಲ್ಲಿರುವಂಥ ಪ್ರತಿಯೊಂದು ವ್ಯಾಪಾರ ವಹಿವಾಟು ಎಲ್ಲ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಇವ್ರದ್ದು ಅಭಿವೃದ್ಧಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವರ ಏನಂತ ಹೇಳಿದ್ರೆ ಈ ಹಿಂದಿನ ಸೋಲುಗೆ ಕಾರಣ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು, ತುಂಬಾ ನಿರ್ಲಕ್ಷ್ಯ ಮಾಡಿದ್ರು. ಏನು ಬಿಡಿ ಗೆದ್ದು ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು. ಅದು ಬಿಟ್ಟರೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅಭಿವೃದ್ಧಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಪರವಾಗಿಲ್ಲ. ಈಗ ಶಾಸಕರಿಂದ ಸಚಿವರು, ಅದು ಕೇಂದ್ರ ಸಚಿವರು ಆಗ್ತಾ ಇದ್ದಾರಲ್ವ, ತುಂಬ ಒಳ್ಳೆಯ ನಿರ್ಧಾರ ಮಾಡಿ ಜನ ಮತ ಹಾಕಿದ್ದಾರೆ. ಒಂದು ಶಾಸಕರಾಗಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಇನ್ನು ಕೇಂದ್ರ ಸಚಿವರಾಗಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡ್ತಾರೆ. ಶಾಶ್ವತವಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂತ ನಾವು ಪ್ರತಿಯೊಬ್ಬರು ನಂಬಬಹುದು. ಒಂದು ಮೇಕೆದಾಟು ಯೋಜನೆ ಆಗ್ಬೋದು, ಇಲ್ಲ ಶಾಶ್ವತ ನೀರಾವರಿ ಯೋಜನೆ ಆಗ್ಬೋದು, ಇವರು ತಗೊಂಡು ಬರ್ತಾರೆ ಅಂಥೇಳಿ ಆರಾಮಾಗಿ ನಾವು ಯೋಚನೆ ಮಾಡ್ಬೋದು ಅಂತ ಹೇಳ್ತಾ, ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಒಂದು ಬರ್ತಾ ಸ್ವಲ್ಪ ಒಂದು ಕಡೆ ಬಿದ್ದೋಗಿದೆ ಅಂದರೆ ಸ್ವಲ್ಪ ಕೇರ್ ತೊಗೊತಾನೆ, ಹುಷಾರಾಗಿ ಹೋಗ್ಬೇಕಪ್ಪ ಅಂತ ಹೇಳಿ. ಆ ರೀತಿ ಇವರು ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಒಂದ್ಸಲಿ ಬಿದ್ದಿದ್ದಾರೆ, ಈಗ ಸೋತೋಗ್ಬಿಟ್ಟು. ಹಾಗಾಗಿ ಸ್ವಲ್ಪ ಕೇರ್ ತೊಗೊತಾರೆ. ಮಾತಾಡೋ ಶೈಲಿ ಬದಲಾವಣೆ ಆಗುತ್ತೆ. ಇಂಥವ್ರಿಗೂ ಗೌರವ ಕೊಡೋದಾಗ್ಬೋದು, ಸ್ವಲ್ಪ ಬದಲಾವಣೆಗಳಾಗ್ತವೆ, ಹಾಗೆ ಆಗ್ತವೆ. ಇದು ತುಂಬ ಒಳ್ಳೆಯ ನಿರ್ಧಾರ ಗೆಲ್ಲು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವ್ರಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಒಂದು ಆಲೋಚನೆಗಳು ಇದ್ದಾವೆ. ಯಾಕಂದರೆ ಈ ಹಿಂದೆ 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ರೇಂಜ್ ಆಗಿ ಬೆಳೆಸಿದ್ದಾರೆ ಅಂದರೆ ಅದನ್ನು ಹೇಳ್ಬೋದು. ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಮತ್ತು ಪಕ್ಷ ಬಿಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಿದ್ದಾರೆ. BJP ಪಕ್ಷದಲ್ಲಿ ಹೋದ್ರೂ ಯಾವುದೇ ರೀತಿಯ ಜಾತಿಯ ರಾಜಕೀಯ ಮಾಡಿಲ್ಲ ಇವರು. ಒಂದು ಯಾವುದೇ ರೀತಿಯ ಬೇರೆ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಯಾರಾದರೂ ಒಂದು ಪ್ರತಾಪ್ ಸಿಂಹ ಆಗ್ಬೋದು, ಈ ಸಿಟಿ ರವಿ ಆಗ್ಬೋದು, ಯಾವುದಾದ್ರೂ ಜಾತಿ ವಿಷಯಗಳು ಬಂದಾಗೆ ಸ್ಟೇಟ್ಮೆಂಟ್ ಕೊಡೋದಾಗಲಿ, ಬೇರೆಯವ್ರದ್ದು ಹೀನವಾಗಿ ನೋಡೋದಾಗಲಿ, ಆ ಥರ ಎಲ್ಲ ಮಾಡಿಲ್ಲ. ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಬಂದಿದ್ದಾರೆ. ಇಷ್ಟೇ ಸ್ವಲ್ಪ ನಿರ್ಲಕ್ಷ್ಯ ವಿಧಾನಸಭೆ ಚುನಾವಣೆ. ಅದರಲ್ಲಿ ಮುಖ್ಯವಾಗಿ ಗೆಲ್ಲಕ್ಕೆ ಕಾರಣ ಏನಂದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಇವರು ಬಿಟ್ಟು ಫ್ರೀ ಸ್ಕೀಮ್ ಬಿಟ್ಟರಲ್ವ 5 ಜಾರಿಗಳು, ಆ ಸಮಯದಲ್ಲಿ ಗೆದ್ದಿದ್ದಾರೆ ಆಪೋಸಿಟ್ ಪಕ್ಷ. ಅದು ಬಿಟ್ಟರೆ
ಆ ಸಮಯದಲ್ಲಿ ಕಾಂಗ್ರೆಸ್ ಕ್ಷೇತ್ರ ಸಮಯದಲ್ಲಿ ಪ್ರದೀಪ್ ಈಶ್ವರ್ ಅಂತಲ್ಲ ಯಾರಿದ್ದರೂ ಗೆಲ್ತಾ ಇದ್ರು. ಆ ರೀತಿ ಒಂದು ಸ್ಕೀಮ್ಸಿಂದ ಗೆದ್ದಿದ್ದಾರೆ. ಆ ಸ್ಕೀಮ್ಸ್ ಕುಂದುಕೊರತೆ ಒಂದು ಇವರು ಸೋಲಕ್ಕೆ ಕಾರಣ. ಅದ್ರ ಜೊತೆಲಿ ಇವರು ಸ್ವಲ್ಪ ಗೆಲ್ಲೇ ಗೆಲ್ತೀನಿ ಅಂತ ನಿರ್ಲಕ್ಷ್ಯ ಕೂಡ ಸ್ವಲ್ಪ ಇದಾಗಿದೆ. ಆದರೂ ಪರವಾಗಿಲ್ಲ, ಈಗ ಗೆದ್ದಿರೋದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಹಾಗಾಗಿ ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಮಂಡ್ಯದಲ್ಲಿ. ತುಂಬ ಭರ್ಜರಿ ಗೆಲುವು. ಕುಮಾರಸ್ವಾಮಿ ಗೆದ್ದಿರೋದು ಕೂಡ ಆ ಕ್ಷೇತ್ರಕ್ಕೆ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಈ ಹಿಂದೆ ಮಂಡ್ಯದಲ್ಲಿ ಒಂದು ಯಾರು ಸುಮಲತಾ ಅವರು ಗೆದ್ದಿದ್ರು, ಯಾವುದೇ ರೀತಿಯ ಒಂದು ಶಾಶ್ವತ ವರ್ಗಗಳು ಕೆಲಸಗಳು ಮಾಡಿಸಿಲ್ಲ. ಹಾಗಾಗಿ ಅವ್ರಿಗೆ ಈ ಸಲ ಜನ ಮತ ಹಾಕಲ್ಲ ಅಂತ ಹೇಳಿ ಅವರು ನಿಂತಿಲ್ಲ. ಅದರ ಜೊತೆಯಲ್ಲಿ ಅವರು ಪ್ರಯತ್ನ ಪಟ್ಟರು BJP ಕ್ಷೇತ್ರಕ್ಕೆ ಪಾರ್ಟಿಗೆ ಹೋಗಿ ನಿಲ್ಲಕ್ಕೆ. ಅದು ಯಾವುದೇ ರೀತಿ ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಈಗ ಅಲ್ಲಿಯ ಜನ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸಿರೋದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವರು ಸ್ವಲ್ಪ ರಾಜಕೀಯ ಒಂದು ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಒಂದು ಕೇಂದ್ರ ಸರ್ಕಾರ ಇವಾಗ ರಾಜ್ಯ ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಆದಾಗೆ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಇನ್ನು ಬಡ್ಜೆಟ್ ಯಾವ ರೀತಿ ತರಬೇಕು, ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದ ಮಾಜಿ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಡ್ಜೆಟ್ ಕೊಡ್ತಾರೆ, ಕೇಂದ್ರದಲ್ಲಿ ಕೊಡ್ತಾರೆ. ಹಾಗಾಗಿ ಇವರು ಒಂದು ಹೋರಾಟ ಮಾಡಿ ಏನಾದರೂ ಮಾಡಿ ಒಂದು ಒಳ್ಳೆ ಬಡ್ಜೆಟ್ ತಂದು ಮಂಡ್ಯ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರಂತ ಪ್ರತಿಯೊಬ್ಬರು ಮಂಡ್ಯ ಜನ ನಂಬೋದು. ಯಾರೋ ಹೊಸ ಕ್ಯಾಂಡಿಡೇಟ್ ಗೆದ್ದಿದ್ರೆ, ಇಲ್ಲ ಹಿಂದೆ ಇದ್ದು ಏನು ಮಾಡದೇ ಇರೋ ಒಂದು ಕ್ಯಾಂಡಿಡೇಟ್ ಗೆದ್ದಿದ್ರೆ ಏನೋ ಅನ್ಕೋಬೋದು. ಇವರು ಒಂದು ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಆಗಿದ್ದರು ಅಲ್ವ. ಹಾಗಾಗಿ ಇವರು ಈಗ MC ಅಂದರೆ ಒಂದು ಕೇಂದ್ರ MP ಆಗಿರೋದ್ರಿಂದ ಅಭಿವೃದ್ಧಿ ಮಾಡ್ತಾರೆ. ಹಾಗಾಗಿ ಅದು ಒಂದು ಒಳ್ಳೆಯ ಗೆಲುವು ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ DK ಸುರೇಶ್ ಅವರು ಸೋತಿದ್ದಾರೆ. ಶಾಶ್ವತವಾಗಿ ಗೆದ್ಕೊಂಡು ಬಂದರು. ಒಂದು ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಬರ ಪರಿಹಾರದ ಬಗ್ಗೆ ಆಗ್ಬೋದು, ತೆರಿಗೆ ಹಣದ ಬಗ್ಗೆ ತುಂಬ ಧ್ವನಿ ಎತ್ತಿದ್ರು. ಆದ್ರೂ ಅವರಿಗೆ ಜನ ಮತ ಹಾಕಲಿಲ್ಲ. ಅವರ ವಿರುದ್ಧವಾಗಿ ನಿಂತಿರೋ BJP ಕ್ಯಾಂಡಿಡೇಟ್ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ ಹಾಕಿದ್ದಾರೆ. ಜನ ಬದಲಾವಣೆ ಮಾಡಿದ್ದಾರೆ. ಇವರು ವೈದ್ಯಕೀಯ ದಾರಿಯಲ್ಲಿ ತುಂಬ ಅಭಿವೃದ್ಧಿ, ಜನರಿಗೆ ಒಂದು ಒಳ್ಳೆಯ ಬೆನ್ತೊಟ್ಟು ವೈದ್ಯಕೀಯ ಚೆನ್ನಾಗಿ ಚಿಕಿತ್ಸೆ ಮಾಡಿದ್ದಾರೆ ಅಂಥೇಳಿ ಜನ ಗುರುತಿಸ್ಕೊಂಡು ಇವತ್ತು ಅವ್ರಿಗೆ ಮತವನ್ನು ಹಾಕಿದ್ದಾರೆ. ಸ್ನೇಹಿತರೆ, ಈ ಎರಡು ವಿಷಯಗಳಲ್ಲಿ ತುಂಬ ಒಳ್ಳೆಯ ಒಂದು ಕುಮಾರಸ್ವಾಮಿಯದು ಗೆದ್ದಿರೋದು ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಯಾಕಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ದೇನು ಹೊಸ ರಾಜಕೀಯದ ಜೀವನ ಅಲ್ಲ. 2 ಸಲ ಗೆದ್ದಿದ್ದು, ಅಭಿವೃದ್ಧಿ ಮಾಡಿ, ಯಾವುದೇ ಒಂದು ಮೊದಲು ಕಾಂಗ್ರೆಸ್ಸಲ್ಲಿದ್ದಾಗ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ತುಂಬ ಹೊಂದಾಣಿಕೆ ಇಟ್ಕೊಂಡಿದ್ರು. ಅದರ ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಜೊತೆ ತುಂಬ ಒಳ್ಳೆಯ ಹೊಂದಾಣಿಕೆ. ಇವ್ರಿಗೆ ಏನಂದರೆ ಸುಧಾಕರ್ಗೆ ಒಂದು ಟ್ಯಾಲೆಂಟ್ ಇದೆ. ಯಾರೇ ಮುಖ್ಯಮಂತ್ರಿ ಆಗಲಿ ತುಂಬ ಆತ್ಮೀಯರಾಗ್ತಾರೆ, ಬೇಗನೆ ಅವ್ರಿಗೆ ಹೊಂದಾಣಿಕೆ ಆಗ್ತಾರೆ. ಆ ರೀತಿ ಯಾವುದೇ ಒಂದು ಕ್ಷೇತ್ರದ ಶಾಸಕರು ಹೊಂದಾಣಿಕೆ ಆಗಿದ್ದಾರೆ ಮುಖ್ಯಮಂತ್ರಿ ಅವ್ರಿಗೆ ಅಂದರೆ ಖಂಡಿತವಾಗಿ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ಬೋದು. ಇಷ್ಟದ ಜನ ಏನು ನೋವು ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡುವಂಥ ಕ್ಯಾಂಡಿಡೇಟ್ಗೆ ಮತ ಹಾಕಿದ್ದಾರೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.